ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, PDOHKದು ಎಕ್ಸಾಮ್ ಬಗ್ಗೆ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಮಾನ್ಯ ಆಕ್ಸಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಕಾಂತಕುಮಾರ್ ಮತ್ತು ತಂಡದವರು ಪ್ರಿಯಾಂಕ್ ಖರ್ಗೆ ಪಂಚಾಯತ್ ರಾಜ್ ಸಚಿವರು ಅವರನ್ನು ಭೇಟಿ ಮಾಡಿ ನಿನ್ನೆ ಒಂದು PDO ಪರೀಕ್ಷೆಯಲ್ಲಿ ಆದ ಗೊಂದಲಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಒಂದು ಅನುಮಾನಗಳು ವ್ಯಕ್ತ ಆದ ಹಿನ್ನೆಲೆ ಮತ್ತು ಅಭ್ಯರ್ಥಿಗಳ ಮೇಲೆ ಒಂದು ದಾಖಲಾಗಿರುವ FIRಗಳನ್ನು ರದ್ದುಗೊಳಿಸಿ PDO ಮರುಪರೀಕ್ಷೆಯನ್ನು ಮಾಡಲೇಬೇಕು ಅಂತ ಮಾನ್ಯ ಸಚಿವರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಅದಕ್ಕೆ ಸಚಿವರು ಕೂಡ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿರುವಂಥದ್ದು. ಆದ್ದರಿಂದ ಈ ಪರೀಕ್ಷೆ 90% ರೀ ಎಕ್ಸಾಮ್ ಆಗುವ ಎಲ್ಲ ಸಾಧ್ಯತೆ ಇದೆ. ಫ್ರೆಂಡ್ಸ್, ರಾಜ್ಯಾಧ್ಯಕ್ಷರಾದಂಥ ಕಾಂತಕುಮಾರ್ ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿರುವಂಥದ್ದು. ಅದೇ ರೀತಿ KPTCL ಲೈನ್ಮ್ಯಾನ್ ಹುದ್ದೆಗಳನ್ನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಒಂದು ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಅಂತ ಅದಕ್ಕೂ ಕೂಡ ಮನವಿಯನ್ನು ಕೊಟ್ಟಿರುವಂಥದ್ದು. ಫ್ರೆಂಡ್ಸ್, ಅದಕ್ಕೆ ಸಚಿವರು ಪಾಸಿಟಿವ್ ಆಗಿ ಒಂದು ರೆಸ್ಪಾನ್ಸ್ ಮಾಡಿರುವಂಥದ್ದು. ನಾವು ಇದನ್ನು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿರುವಂಥದ್ದು. ಅದೇ ರೀತಿ KPSC ಕಾರ್ಯದರ್ಶಿಗಳನ್ನು ಕೂಡ ಮೀಟ್ ಮಾಡಿ ಅವ್ರಿಗೂ ಕೂಡ ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆಯನ್ನು ನಡೆಸಬೇಕು ಅಂತ ಮನವಿಯನ್ನು ಮಾಡಿರುವಂಥದ್ದು. ಫ್ರೆಂಡ್ಸ್, ಇದಿಷ್ಟು ಫ್ರೆಂಡ್ಸ್ PDOHK ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.